ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಬಾಳೆಕಾಯಿಯಿಂದ ಕೂಟ್ ಮಾಡ್ತಿದ್ದೀನಿ. ಬಾಳೆಕಾಯಿ ಕೂಟ್ ಮಾಡೋದಕ್ಕೆ ಏನೇನು ಬೇಕು ಅಂದರೆ, ನಾನಿಲ್ಲಿ 2 ಬಾಳೆಕಾಯಿನ ಇಟ್ಕೊಂಡಿದ್ದೀನಿ. ನೋಡಿ, 2 ಬಾಳೆಕಾಯಿ, ಹುಣಸೆ ಹಣ್ಣನ್ನ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ಮೆಣಸಿಟ್ಕೊಂಡಿದ್ದೀನಿ, 2.5 ಟೀ ಸ್ಪೂನ್ ಇಟ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಜೀರಿಗೆ, ಮತ್ತು ಇಲ್ಲಿ ತುಪ್ಪ ಮತ್ತು ಎಣ್ಣೆ 2 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. 6 ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಅರಿಶಿನ ಮತ್ತು 1 ಟೀ ಸ್ಪೂನು ಉದ್ದಿನಬೇಳೆ, 1 ಟೀ ಸ್ಪೂನು ಕಡಲೆಬೇಳೆ, ಇಂಗು, ಮಧ್ಯದಲ್ಲಿ ಕೊಬ್ಬರಿ ಒಂದು 4ರಿಂದ 5 ಟೀ ಸ್ಪೂನ್. ನೋಡಿ, ಇಲ್ಲಿ ಬಾಳೆಕಾಯಿನ ನಾನು ಹೆಚ್ಕೋತೀನಿ. ಆ ಕಡೆ ನೋಡಿ, ಆ ಬಾಳೆಕಾಯಿ ಹೆಚ್ಚಿದ ಮೇಲೆ ಹಾಕ್ಕೊಳ್ಳೋದಕ್ಕೆ ನೀರು ಇಟ್ಕೊಂಡಿದ್ದೀನಿ. ಅದು ನೀರಲ್ಲೇ ಹಾಕಬೇಕು, ಇಲ್ಲಾಂದರೆ ಕಪ್ಪಗೆ ಬಂದುಬಿಡುತ್ತೆ, ನೋಡೋಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ನಾವು ಅದನ್ನು ಹೆಚ್ಚಿದ ಮೇಲೆ ಅದು ಬಾಳೆಕಾಯಿನ ಆ ನೀರಲ್ಲಿ ಹಾಕಬೇಕು. ನೋಡಿ, ಬಾಳೆಕಾಯಿ ಪೂರ್ತಿ ಸಿಪ್ಪೆ ತೆಕ್ಕೋತಿಲ್ಲ, ಮೇಲೆ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಹಿಂಗೆ ಎಳೆದ್ಬಿಟ್ರೆ ನಿಮಗೆ ಅದು ಒಂಥರ ಮೇಲಿನ ಪದರ ಮಾತ್ರ ಬರುತ್ತೆ. ಪೂರ್ತಿ ನೋಡಿ, ಮೇಲಿನ ಪದರ ಮಾತ್ರ ಬರುತ್ತೆ. ನಿಮಗೆ ಬೆಂದಾಗ ನಿಮ್ಗೆ ಹೋಳು ಸಿಗುತ್ತೆ, ಪೂರ್ತಿ ಕರಗೋಗಲ್ಲ. ಹಾಗಾಗಿ ನೀವು ಈ ಥರ ಹೆಚ್ಕೊಂಡ್ರೆ ಒಳ್ಳೆಯದು. ಬಾಳೆಕಾಯಿ ನಾನು ಇವತ್ತು ಕೂಟು ಬೇಳೆ ಹಾಕಿ ಮಾಡ್ತಾಯಿದ್ದೀನಿ. ತೊಗರಿ ಬೇಳೆನ ಅಂದರೆ ಕುಕ್ಕರಲ್ಲಿ ಬೇಯಿಸೋಕ್ಕಿಟ್ಟಿದ್ದೀನಿ. ನಾನು ತೊಗರಿ ಬೇಳೆ ಹಾಕಿ ಇವತ್ತು ಕೂಟು ಮಾಡ್ತಿರೋದು. ನಾನು ಹಿಂದೆ ಕೂಟು ಮಾಡಿರೋದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ, ತುಂಬ ಜನ ಇಷ್ಟಪಟ್ಟಿದ್ದೀರಾ. ಅದನ್ನು ನಾನು ಗೊಡ್ಡು ಕೂಟು ಮಾಡಿರೋದು, ಅಂದರೆ ಅದಕ್ಕೆ ಬೇಳೆ ಹಾಕಿಲ್ಲ. ಈ ಕಡಲೆಬೇಳೆ ಉದ್ದಿನಬೇಳೆ ನಾನು ಒಂದೊಂದು ಟೀ ಸ್ಪೂನ್ ಹಾಕಿದ್ದೀನಲ್ಲ, ಅಲ್ಲಿ 2 ಟೀ ಸ್ಪೂನ್ ಹಾಕಿದ್ದೀನಿ. ಅಂದರೆ ನೀವು ಇಲ್ಲಿ ತೊಗರಿಬೇಳೆ ಹಾಕೋದ್ರಿಂದ ಕಡಲೆಬೇಳೆ ಉದ್ದಿನಬೇಳೆ ಕಡಿಮೆ ಹಾಕಬೇಕು. ಹಾಗಾಗಿ ನಾನು ಇವತ್ತು ತೊಗರಿಬೇಳೆ ಹಾಕಿ ನಾನು ಕೂಟು ಮಾಡೋದ್ರಿಂದ ಬಾಳೆಕಾಯ್ದು ನಾನು ಉದ್ದಿನಬೇಳೆ ಕಡಲೆಬೇಳೆ ಕಡಿಮೆ ತೊಗೊಂಡಿದ್ದೀನಿ. ಸರಿ, ಇದನ್ನು ನಾವು ಬೇರೆ ಪಲ್ಯ ಮಾಡಬಹುದು, ಮೊಸರು ಬಜ್ಜಿ ಮಾಡಬಹುದು. ಈ ಬಾಳೆಕಾಯಿಂದ ತುಂಬ ರುಚಿಯಾಗಿರುತ್ತೆ. ಬೇರೆ ತರಕಾರಿ ಜೊತೆ ಮಿಕ್ಸ್ ಮಾಡಿನೂ ಮಾಡಬಹುದು. ಅದು ಚೆನ್ನಾಗಿರುತ್ತೆ, ಅಂದರೆ ರುಚಿಯಾಗಿರುತ್ತೆ. ನಿಮಗೆ ಇದ್ರದ್ದು ಬಾಳೆಕಾಯ್ದು ಪರೋಟ ಮಾಡ್ತೀನಿ. ಬಾಳೆಕಾಯಿ ಪರೋಟ ಯಾರ್ಯಾರಿಗೆ ನಿಮಗೆ ಈ ಆಲೂಗಡ್ಡೆ ತಿಂದರೆ ಆಗಲ್ಲ ಅಂದವರು ಬಾಳೆಕಾಯಿ ಪರೋಟ ತುಂಬ ಚೆನ್ನಾಗಿರುತ್ತೆ. ಮಾಡೋಕ್ಕೂ ಈಸಿ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನಾನು ಒಂದು ಸರ್ತಿ ಮಾಡಿ ತೋರಿಸ್ತೀನಿ. ನಮ್ಮ ಮನೇಲಿ ಮಾಡ್ತೀವಿ ನಾವು ಬಾಳೆಕಾಯಿಂದ ಪರೋಟ ಮಾಡಿ ತೋರಿಸ್ತೀನಿ. ನೋಡಿ, ಆ ಥರ ಹೋಳುಗಳು ಎಲ್ಲ ಒಂದೇ ಸಮನಾಗಿ ಹೆಚ್ಕೋಬೇಕು. ಎಲ್ಲದನ್ನು ನಾನು ಇದೇ ಥರನೇ ಹೆಚ್ಕೋತೀನಿ, ಹೋಳುಗಳಾಗಿ ಹೆಚ್ಕೋತೀನಿ. ಆರೋಗ್ಯಕ್ಕೂ ಒಳ್ಳೆಯದು. ಬಾಳೆಕಾಯಿ ಚೆನ್ನಾಗಿರುತ್ತೆ. ಏನೇ ನೀವು ಮಾಮೂಲಿ ನಮಗೆ ಕೂಟ್ ಬೇಡ ಅಂದರೆ ಹುಳಿನೂ ಮಾಡ್ಕೋಬೋದು. ಬಾಳೆಕಾಯಿ ಹಾಕಿ ಹುಳಿನೂ ಮಾಡ್ತಾರೆ. ನಾನಿವತ್ತು ಕೂಟ್ ಮಾಡ್ತಿದ್ದೀನಿ, ಚೆನ್ನಾಗಿರುತ್ತೆ. ಎಲ್ಲದನ್ನೂ ಈ ಥರ ಸಣ್ಣಕ್ಕೆ ಒಂದು ಮೀಡಿಯಮ್ ಗಾತ್ರದಲ್ಲಿ ಹೆಚ್ಕೊಂಡ್ರೆ ಹೋಳುಗಳು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಾನು ಇದನ್ನು ಒಗ್ಗರಣೆಗೆ ಹಾಕಿ ಬಾಡಿಸಿ ಆಮೇಲೆ ನಾನು ಅದನ್ನು ಕುಕ್ಕರಲ್ಲಿ ಕೂಗಿಸ್ತೀನಿ. ನೀವು ಬೇಕಾದರೆ ನೀವು ನಮ್ಮ ಮನೆಯಲ್ಲಿ ವಯಸ್ಸಾದವ್ರಿಗೂ ಆಗೋ ಥರ ಮಾಡ್ತಿರೋದ್ರಿಂದ ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ತಿದ್ದೀನಿ. ನೀವು ಬೇಡ ಅಂದರೆ ನೀವು ಒಗ್ಗರಣೆಗೆ ಹಾಕಿ ನಾವೇ ಮಾಡ್ತೀವಲ್ಲ, ನೀವು ಒಗ್ಗರಣೆಗೆ ಹಾಕಿ ಅದಕ್ಕೆ ನೀರು ಹಾಕಿ ಮುಚ್ಚಿಟ್ಬಿಟ್ರೆ ಬೆಂದೋಗುತ್ತೆ. ಇದೇನು ತುಂಬ ಹೊತ್ತು ಹಿಡಿಯುತ್ತೆ ಅಂತ ಇಲ್ಲ, ನಿಮಗೆ ಬೇಗ ಬೇಯುತ್ತೆ ಇದು. ಇವಾಗ ನೋಡಿ, ನಾನು ಇವಾಗ ಈ ಮಸಾಲೆನೆಲ್ಲ ಅದು ಹೆಚ್ಚಿಟ್ಕೊಂಡೆ, ತರಕಾರಿನ ಬಾಳೆಕಾಯಿನ. ಇವಾಗ ಒಂದು ದೊಡ್ಡ ಬಾಣಲೆ ಇಟ್ಕೊಂಡೆ, ಅದನ್ನು ಸ್ಟವ್ ಆನ್ ಮಾಡ್ಕೋತೀನಿ. ಮಾಡ್ಕೊಂಡು ಇವಾಗ ಮಸಾಲೆ ಎಲ್ಲ ಹುರ್ಕೋಬೇಕು. ನೋಡಿ, ಬಾಣಲೆ ಕಾದಿದೆ. ಇವಾಗ ಅದಕ್ಕೆ ತುಪ್ಪ ಎಣ್ಣೆ 2 ಮಿಕ್ಸ್ ಮಾಡಿಟ್ಟಿದ್ನಲ್ಲ, ಅದನ್ನು ಹಾಕ್ಕೋತೀನಿ. ಹುರಿಬೇಕಲ್ಲ, ಹಾಗಾಗಿ ಇವಾಗ ಮೊದಲು ನಾನು ಮೆಣಸು ಹಾಕ್ಕೋತೀನಿ. ಫಸ್ಟು ಮೆಣಸು ಹಾಕ್ಕೊಂಡು ಹುರ್ಕೋಬೇಕಂದ್ರೆ ಮೆಣಸು ಚೆನ್ನಾಗಿ ಆಗಬೇಕು. ನೋಡಿ, ಮೆಣಸು ಅಂದರೆ ಅದು ಪಟಪಟ ಅಂತ ಶಬ್ದ ಬರುತ್ತೆ, ಅದ್ವರ ತನಕ ಅದನ್ನು ಹುರ್ಕೋಬೇಕು ಚೆನ್ನಾಗಿ. ಅದು ಹುರಿದಿದ್ದಾಯಿತು. ಇಲ್ಲಿ ನಾನು ಕಡಲೆಬೇಳೆ ಹಾಕ್ತಿದ್ದೀನಿ. ಎಲ್ಲ ಕಡಿಮೆ ಉರಿನಲ್ಲೇ ಹುರ್ಕೋತೀನಿ ನಾನು. ಜೋರು ಉರಿ ಮಾಡಿ ಹುರ್ಕೊಂಡ್ರೆ ನಿಮಗೆ ಆ ಉದ್ದಿನಬೇಳೆನೂ ಹಾಕ್ಕೊಂಡೆ. 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ. ಕೆಲವರು ಕಡಲೆಬೇಳೆ ಹಾಕೋದಿಲ್ಲ, ಬೇಡ ಅಂದರೆ ಹಾಕ್ತಾಯಿದ್ರೂ ಆಗುತ್ತೆ. ನಮ್ಮ ಮನೆಯಲ್ಲಿ ನಾನು ಹಾಕ್ತೀನಿ, ಕಡಲೆಬೇಳೆ ಉದ್ದಿನಬೇಳೆ 2 ಹಾಕ್ತೀನಿ. ಇಲ್ಲಿ ಒಂದು ಸ್ವಲ್ಪ ಇಂಗು ಹಾಕ್ತಿದ್ದೀನಿ. ಅದನ್ನು ಕಡಲೆಬೇಳೆ ಉದ್ದಿನಬೇಳೆ ಮೆಣಸು ಮತ್ತು ಇಂಗು, ಒಂಚೂರು ತುಪ್ಪ ಎಣ್ಣೆ, ಇಷ್ಟರಲ್ಲಿ ನಾನು ಆಯಿತು. ಇವಾಗ ಮೆಣಸಿನಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ.
ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು ಅದನ್ನು ಹಾಕ್ಕೊಂಡು ಹುರ್ಕೋತೀನಿ. ಘಮ ಘಮ್ ಅಂತ ಬರುತ್ತೆ. ಅಂದರೆ ನೀವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನಾವು ಹುರಿದಾಗ ಆ ಹುರಿಯೋವಾಗಲೇ ಗೊತ್ತಾಗುತ್ತೆ ನಿಮಗೆ. ಆಗ ಸ್ವಲ್ಪ ಅರಿಶಿನ ಹಾಕ್ಕೋತೀನಿ. ಸರಿ, ಅರಿಶಿನ ಹಾಕ್ಕೊಂಡೆ. ಇಲ್ಲಿ ಕೊತ್ತಂಬರಿ ಬೀಜ, ಜೀರಿಗೆ ಎರಡೂ ಒಂದೊಂದು ಟೀ ಸ್ಪೂನ್ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡೆ. ಇವಾಗ ಎಲ್ಲ ಹಾಕಿ ಹುರ್ಕೋತೀನಿ. ಎಲ್ಲ ನಿಧಾನಕ್ಕೆ ಹುರ್ಕೋಬೇಕು. ಇವಾಗ ನಾನು ಒಂದು 5 ಟೀ ಸ್ಪೂನು ಹಸಿ ಕೊಬ್ಬರಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಇಲ್ಲಿ ಹುಣಸೆ ಹಣ್ಣು ಹುರಿಯೋಕ್ಕೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಹಾಕ್ತಿದ್ದೀನಿ, ಆಮೇಲೆ ಬೇಕಾಗುತ್ತೆ ಆಮೇಲೂ ಹಾಕ್ಕೊಳ್ತೀನಿ. ರುಬ್ಬೋವಾಗ ಒಂದು ಸ್ವಲ್ಪ ಹಾಕ್ಕೊಂಡೆ. ಇವಾಗ ಎಲ್ಲ ಹಾಕ್ಕೊಂಡು ಹುರ್ಕೊಂಡೆ. ಇವಾಗ ಅದನ್ನು ಸ್ಟವ್ ಆಫ್ ಮಾಡ್ತೀನಿ, ಆರಕ್ಕೆ ಬಿಡ್ತೀನಿ. ನೋಡಿ, ಒಂದು ತಟ್ಟೆಗೆ ತೆಕ್ಕೊಂಡೆ, ಆರಕ್ಕೆ ಬಿಡ್ತೀನಿ. ಇವಾಗ ಇದೇ ಬಾಣಲೆಗೆ ನಾನು ಒಗ್ಗರಣೆ ಹಾಕಿ ಆ ತರಕಾರಿ ಇದೆಯಲ್ಲ, ಅಂದರೆ ಬಾಳೆಕಾಯಿನ ಹೆಚ್ಚಿಟ್ಕೊಂಡಿದ್ನಲ್ಲ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಹಾಕ್ಕೊಂಡು ಇಂಗು ಸಾಸಿವೆ ಒಗ್ಗರಣೆ ಹಾಕ್ತೀನಿ. ಇಂಗನ್ನ ನಾನು ಹಾಕಿದ್ದೀನಿ ಹುರಿಯೋವಾಗಲೂ. ಇಲ್ಲೂ ಒಂದೇ ಸ್ವಲ್ಪ ಹಾಕಿದೆ. ಒಗ್ಗರಣೆಗೆ ಇಂಗು ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇಂಗು ಸಾಸಿವೆ ಒಗ್ಗರಣೆ, ಎಣ್ಣೆ ಒಗ್ಗರಣೆ ಹಾಕಿದೆ. ಇವಾಗ ಅದನ್ನು ಸ್ವಲ್ಪ ಚಿಟಪಟ ಅಂತು. ಇವಾಗ ಆ ತರಕಾರಿ ನಾನು ಬಾಳೆಕಾಯಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಳ್ತೀನಿ. ಏನೇ ನಾವು ಅಡುಗೆ ಮಾಡಿದಾಗ್ಲೂ ನೋಡಿ, ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡೆ. ಅಲ್ಲಿ ನಾನು ರುಬ್ಬಕ್ಕೂ ಕರಿಬೇವು ಹಾಕಿದ್ದೀನಿ. ನೋಡಿ, ಇವಾಗ ತರಕಾರಿ ಅಂದರೆ ಬಾಳೆಕಾಯಿನ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಂಡೆ. ಎಲ್ಲದನ್ನು ಹಾಕ್ಕೊಳ್ತೀನಿ. ಇದನ್ನು ಈ ಥರ ಇಂಗು ಸಾಸಿವೆ ಒಗ್ಗರಣೆ ಹಾಕಿ ಬಾಡಿಸಿ ನೀವು ಬೇಯಿಸಿ ನಿಮಗೆ ಕೂಟು ಆ ಥರ ಹುಳಿನೋ ಕೂಟು ಆ ಥರ ಮಾಡಿದಾಗ ಅದರದ್ದು ಘಮನೇ ಬೇರೆ, ಆ ರುಚಿನೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ಥರನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೀಗೆ ಮಾಡೋದು. ನಮ್ಮ ಅತ್ತೆನೂ ಹೀಗೆ ಮಾಡೋದು, ನಾನು ಹೀಗೆ ಮಾಡೋದು, ಚೆನ್ನಾಗಿರುತ್ತೆ. ಇವಾಗ ಅದನ್ನು ಬಾಡಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ ನಾನಲ್ಲಿ. ಹುರಿಯೋವಾಗಲೂ ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಆದರೆ ಇದಕ್ಕೂ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ನೋಡಿ, ಅರಿಶಿನ ಹಾಕ್ಕೊಂಡೆ. ಇದನ್ನೊಂದು ಸ್ವಲ್ಪ ಬಾಡಿಸ್ಬಿಟ್ಟು ನೋಡಿ, ಚೆನ್ನಾಗಿ ಒಂದು ಸ್ವಲ್ಪ ಬಾಡಿಸ್ಬೇಕು. ಇದೆಲ್ಲ ನಾವು ಒಂದು ಕಮ್ಮಿ ಉರಿನಲ್ಲೇ ಮಾಡ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಅದನ್ನು ನಾನು ಬಾಡಿಸಿರೋದನ್ನೆಲ್ಲ ಒಂದು ಕುಕ್ಕರ್ಗೆ ಹಾಕಿ ಅದಕ್ಕೆ ನೀರು ಹಾಕಿ ಒಂದು 2 ಸರ್ತಿ ಕೂಗಿಸ್ಕೊತೀನಿ. ನಿಮ್ಮ ಮನೆಯಲ್ಲಿ ನಿಮಗೆ ಅಷ್ಟು ಕುಕ್ಕರಲ್ಲಿ ಕೂಗಿಸೋದು ಬೇಡ ಅಂತ ಅನ್ಸಿದ್ರೆ ನಿಮಗೆ ಇದು ಬೇಗ ಬೇಯುತ್ತೆ. ನೀವು ಆ ಬಾಣಲೆಗೆ ಒಂದು ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಬಿಟ್ರೆ ಬೆಂದೋಗುತ್ತೆ. ನಮ್ಮ ಮನೇಲಿ ವಯಸ್ಸಾದವ್ರಿಗೂ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಕೂಗಿಸ್ತೀನಿ. ನಾನೊಂದು 2 ಸರ್ತಿ ಕೂಗಿಸ್ಕೊತೀನಿ, ಸಾಕು. 2 ವಿಷಲ್ ಬಂದರೆ ಸಾಕಾಗುತ್ತೆ. ಅದನ್ನು ನೋಡಿ ಆಯಿತು. ಇದನ್ನು ಆಫ್ ಮಾಡಿದೆ. ಮತ್ತು ಇವಾಗೆಲ್ಲ ಮಸಾಲೆ ಎಲ್ಲ ನಾನು ಹುರ್ಕೊಂಡಿದ್ನಲ್ಲ, ಅದು ಆ ತಣ್ಣಗಾಗಿದೆ. ಮಿಕ್ಸಿಗೆ ಹಾಕ್ಕೋತೀನಿ. ಮಿಕ್ಸಿಗೆ ಹಾಕ್ಕೊಂಡು ಎಲ್ಲದನ್ನು ರುಬ್ಕೋಬೇಕು ಚೆನ್ನಾಗಿ. ನೋಡಿ, ಇವಾಗ ಆ ಮೆಣಸಿನ್ಕಾಯಿ ಉದ್ದುದ್ದ ಇದೆಯಲ್ಲ, ಅದನ್ನೆಲ್ಲ ಒಂದು ಸ್ವಲ್ಪ ಮುರಿದು ಹಾಕ್ತೀನಿ. ಬೇಗ ನಿಮಗೆ ನುಣ್ಣಗಾಗುತ್ತೆ. ಮಿಕ್ಸಿನಲ್ಲಿ ಹಾಕಬೇಕಾದ್ರೆ ಅದನ್ನೊಂದು ಅರ್ಧ ಮುರಿದ್ರೂ ಸಾಕಾಗುತ್ತೆ. ಸರಿ, ಮುರಿದು ಹಾಕ್ಕೊಳ್ತೀನಿ. ಇದನ್ನು ಮೊದಲು ಸುಮ್ಮನೆ ಹಾಗೆ ಒಂದು ಸರ್ತಿ ರುಬ್ಕೋತೀನಿ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೋತೀನಿ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು, ಆವಾಗಲೇ ಕೂಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನುಣ್ಣಗೆ ರುಬ್ಕೊಂಡೆ. ಆಯ್ತು. ಇವಾಗ ಇದು ನೋಡಿ, ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಮುಚ್ಚಿಟ್ಟು ಪಕ್ಕಕ್ಕೆ ಇಟ್ಕೋತೀನಿ. ಅಲ್ಲಿ ಅಲ್ಲಿ ನಾನು 2 ಸರ್ತಿ ಕೂಗಿಸಿದ್ದೆ, ಆರ್ತು. ಅದು ನೋಡಿ ಚೆನ್ನಾಗಿ ಬೆಂದಿದೆ. ಬಾಳೆಕಾಯಿ ನೀರು ಹಾಕಿ ಕೂಗಿಸಿದ್ದೆ, ಒಂದು 2 ವಿಷಲ್ ಬಂತು, ಸಾಕು. ಇವಾಗ ಅದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದಕ್ಕಿವಾಗ ಒಂದೊಂದಾಗಿ ಮಸಾಲೆ ಇದೆಲ್ಲ ನಾನು ಅಂದರೆ ನೋಡಿ, ಬೇಳೆನ ಬೇಯಿಸಿಟ್ಕೊಂಡಿದ್ನಲ್ಲ, ಅದನ್ನು ಒಂದು ಸ್ವಲ್ಪ ಬೆಂದಿರೋ ಬೇಳೆನ ಹಾಕ್ತಿದ್ದೀನಿ. ಅದನ್ನು ಚೆನ್ನಾಗಿ ಒಂದು ಸೌಟಲ್ಲಿ ಕಲಕಬೇಕು. ಸ್ವಲ್ಪ ಕುದಿ ಬರಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಬೆಂದಿದೆ, ಚೆನ್ನಾಗಿ ಬೆಂದಿದೆ, ಸಾಕು. ಇವಾಗ ನಾನೆಲ್ಲ ಮಿಕ್ಸಿನಲ್ಲಿ ರುಬ್ಕೊಂಡಿದ್ನಲ್ಲ, ಅದೆಲ್ಲದನ್ನು ಹಾಕ್ಕೊಳ್ತೀನಿ. ಅದು ಹಾಕಿ ಅದಕ್ಕೊಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕಿ ಅದನ್ನು ಎಲ್ಲನೂ ಹಾಕ್ಕೊಂಡೆ. ಇವಾಗ ಅದು ಕುದಿಯೋಕ್ಕೆ ಶುರು ಆಗಿದೆ. ಚೆನ್ನಾಗಿ ಕುದಿಬೇಕು. ಮತ್ತು ಉಪ್ಪು, ಇನ್ನೊಂದು ಸ್ವಲ್ಪ ಹುಳಿ ಎಲ್ಲನೂ ಹಾಕಬೇಕು. ಅಂದರೆ ಸ್ವಲ್ಪ ಹುಣಸೆಹಣ್ಣು ನಾನು ರುಬ್ಬಕ್ಕೆ ಹಾಕಿದ್ದೆ ಅಷ್ಟೇ, ಬೇಕಾಗುತ್ತೆ ಇನ್ನೊಂದು ಸ್ವಲ್ಪ
ಹುಣಸೆಹಣ್ಣು ರಸ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ನೋಡಿ ಇವಾಗ ಉಪ್ಪು ಹಾಕ್ಕೊಂಡೆ, ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ನೋಡಿ ಇವಾಗ ಸ್ವಲ್ಪ ಕುದೀಲಿ ಅದು. ಇವಾಗ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತೀನಿ. ಹಾಕಿದ್ದೀನಿ ಹುಣಸೆಹಣ್ಣು, ಅದು ಸಾಕಾಗಲ್ಲ. ಅದು ಇನ್ನು ಸ್ವಲ್ಪ ಹುಣಸೆಹಣ್ಣು ರಸ ಹಾಕಿ ಕುದಿಯೋಕ್ಕೆ ಬಿಡ್ತೀನಿ. ನೋಡಿ ಚೆನ್ನಾಗಿ ಕುದೀತಿದೆ, ಘಮ್ ಅಂತ ಘಮ ಬರ್ತಿದೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕುದೀತಾ ಇದೆ. ಹೋಳು ತುಂಬಾ ಬೇಯಿಸ್ಕೋಬಾರ್ದು. ಹೋಳು ಅಂದರೆ ಕರ್ಗೋಗೋ ಥರ ಬೆಂದರೆ ಚೆನ್ನಾಗಿರಲ್ಲ. ನಿಮಗೆ ಹೋಳು ಬೆಂದಿರಬೇಕು. ಆದರೆ ನೋಡಿ ಇವಾಗೆಲ್ಲ ಕುದ್ದಿದ್ದಾಯಿತು, ಸ್ಟವ್ ಆಫ್ ಮಾಡಿದೆ. ಒಂದು ಸ್ವಲ್ಪ ಒಗ್ಗರಣೆ, ಅದು ಬರೀ ಸಾಸಿವೆ ಮಾತ್ರ ಹಾಕಿದೆ, ಏಕೆಂದರೆ ನಾವು ಒಗ್ಗರಣೆ ಹಾಕಿ ಬೇಯಿಸಿದ್ದು. ನೋಡಿ ಅದನ್ನೊಂದು ಸ್ವಲ್ಪ ಮುಚ್ಚಿಟ್ಬಿಟ್ಟೆ. ನೋಡಿ ರೆಡಿ ಆಯಿತು ನಿಮಗೆ ಬಾಳೆಕಾಯಿ ಕೂಟು. ರೆಡಿ ಆಯಿತು. ನೋಡಿ ಈ ಹದದಲ್ಲಿ ಇರಬೇಕು. ಈ ಹದದಲ್ಲಿದ್ದರೆ ನಿಮಗೆ ಅನ್ನದ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ಚಳಿಗಾಲ ಇದು ಇದ್ದಾಗ, ತುಂಬ ಶೀತ ಆದಾಗ ಎಲ್ಲವಾಗಲೂ ಈ ಥರ ಕೂಟ್ ಮಾಡ್ಕೊಂಡು ತಿಂದರೆ ತುಂಬ ಹಿತವಾಗಿರುತ್ತೆ. ನೋಡಿ ನಿಮ್ಮನೆಯಲ್ಲೂ ಈ ಥರ ಮಾಡಿಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಬಾಳೆಕಾಯಿ ಕೂಟು. ನಿಮ್ಮನೆಯಲ್ಲೂ ಈ ಥರ ಬಾಳೆಕಾಯಿ ಕೂಟು ಮಾಡ್ಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.